ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಸೋಮವಾರ ವಾರ ಆಗಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಮನೆ ಸಿಕ್ಕೋತಾ ಇದ್ದೀನಿ. ಮನೆಯೆಲ್ಲ ಸೀಟಿದಾದ್ಮೇಲೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಬಂದು ಬಾಗಿಲು ಸ್ವಲ್ಪ ತೊಳ್ಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕ್ಕೊಂಡು ಸ್ವಲ್ಪ ರಂಗೋಲಿ ಬಿಡ್ತಾ ಇದ್ದೀನಿ. ಬನ್ನಿ, ನಾನು ಹೇಗೆ ರಂಗೋಲಿ ಬಿಡ್ತೀನಿ ಅಂತ ನೀವು ನೋಡಿಕೊಂಡು ಬನ್ನಿ, ಆಮೇಲೆ ಮತ್ತೆ ಸಿಗೋಣ. ಆಲ್ರೆಡಿ ಲೇಟ್ ಆಗಿದೆ. ನಾನು ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ದೇವ್ರ ಸಾಮಾನೆಲ್ಲ ತೊಳಿಲಿಲ್ಲ. ಆಲ್ರೆಡಿ ತೊಳೆದಿದ್ದೆ ಶುಕ್ರವಾರನೇ. ಈಗ ನೆಕ್ಸ್ಟ್ ಶುಕ್ರವಾರ ತೊಳ್ಕೊಳ್ಳೋಣ ಅಂತ ಅಲ್ಲಿಗೆ ತೊಳೆಯಕ್ಕೆ ಹೋಗಿಲ್ಲ. ಹಾಗೆ ದೀಪ ಹಚ್ಚಿದೆ. ಮನೆ ಎಲ್ಲ ಸಿಟ್ಕೊಂಡು ಸ್ನಾನ ಮಾಡ್ಕೊಂಡು ದೀಪ ಹಚ್ಚಿದಾಯ್ತು. ಇವಾಗ ನಾಷ್ಟ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಎದ್ದೆ ಕುಡಿತೀವಲ್ಲ, ಅದನ್ನ ಪ್ರಿಪೇರ್ ಮಾಡ್ಕೊಂಡು ಹಾಗೆ ನಾಷ್ಟನೂ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ದೀಪ ಹಚ್ಚಿ ಎಲ್ಲ ಕೆಲಸ ಕೂಡ ಮುಗೀತು. ಇವಾಗ ಇದು ಗ್ಯಾಸ್ಟ್ರಿಕ್ಗೆ ಕೂಡ ತಗೋತಾರೆ, ವೆಯ್ಟ್ ಲಾಸ್ ಮಾಡೋರು ಕೂಡ ತಗೋತಾರೆ. ಮೊದಲು ಬಿಸಿನೀರನ್ನ ಕುದಿಯಕ್ಕೆ ಇಕ್ಕಿದೆ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಮೆಂತ್ಯ ಹಾಕಿ ಚೆನ್ನಾಗಿ 1 ಗ್ಲಾಸ್ ಆಗೋಷ್ಟು ನೀರು ಹಾಕಿದೆ. ಅದು ಅರ್ಧ ಗ್ಲಾಸ್ ಆಗೋಷ್ಟು ಬರಬೇಕು. ಆ ಥರ ಕುದಿಸಿ ಅದನ್ನು ಸ್ವಲ್ಪ ಆರಿಸ್ಕೊಂಡು ಕುಡಿದ್ರೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ. ಅದನ್ನು 1 ವಾರ ಕುಡಿಬೇಕು. ಅದೇ ಥರ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡೀರಿ, ಫ್ರೆಶ್ ಅಪ್ ಎಲ್ಲ ಆಗಿ. ಆಮೇಲೆ ಜ್ಯೂಸ್ ಎಲ್ಲ ಕುಡ್ದು ಇವಾಗ ನಾಷ್ಟಕ್ಕೆ ಅಂತ ಚಪಾತಿ ಮಾಡಿಕೊಂಡು ಬೀಟ್ರೋಟ್ ಪಲ್ಯ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಒಂದ್ಸತಿ ಬೀಟ್ರೋಟ್ ಪಲ್ಯನ ಟ್ರೈ ಮಾಡಿ. ಎಲ್ಲರೂ ಸಾಮಾನ್ಯವಾಗಿ ಇದೇ ಥರ ಕೂಡ ಮಾಡ್ತಾರೆ. ಈ ರೆಸಿಪಿ ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇರಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಥರ ಗೊತ್ತಿರುತ್ತೆ. ನನಗೊಂದು ಇನ್ಸಿಡೆಂಟು, ನನಗಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ 3 ತಿಂಗಳಿಗೆ ಅಬೋರ್ಷನ್ ಆಯಿತು. ಅದು ಯಾಕಾಯಿತು ಅಂತ ಗೊತ್ತಿಲ್ಲ. ಸಡನ್ನಾಗಿ 3 ತಿಂಗಳು ಗಂಟ ಚೆನ್ನಾಗಿತ್ತು. ಅಲ್ಲಿ ಆಮೇಲೆ ಪಾಪು ಬೆಳವಣಿಗೆ ಆಗಿಲ್ಲ, ಆಮೇಲೆ ರಕ್ತ ಇಲ್ಲ ಅಂತ ಹೇಳಿ ಅಬೋರ್ಷನ್ ಆಗೋಯಿತು. ಯಾಕೆ ಅಂತ ಅಂದ್ಕೊಂಡ್ರೆ ಅದು ಒಬ್ಬೊಬ್ಬರೇ ಒಂದೊಂದು ಥರ ಹೇಳ್ತಾರೆ. ಏನು ಅಂತ ಅರ್ಥ ಮಾಡೋಕ್ಕಾಗಲ್ಲ. ಡಾಕ್ಟ್ರು ಕೇಳಿದ್ರೆ ರಕ್ತ ಕಮ್ಮಿ ಇದೆ ಅಂತ ಹೇಳ್ತಾರೆ. ಇವ್ರು ನಮ್ಮ ರಿಲೇಷನಲ್ಲಿ ಅವರು ಚೆನ್ನಾಗಿ ಎಲ್ಲ ಹಣ್ಣು ತರಕಾರಿ ಸೊಪ್ಪು ಹಾಲು ಎಲ್ಲನೂ ಕುಡಿತಾ ಇದ್ದರು. ಆದರೂ ರಕ್ತ ಆಗಿಲ್ಲ ಅಂದರೆ ನಮ್ಗೆ ಯಾಕೋ ಒಂಥರ ಇದಾಯಿತು. ಪಾಪು ಬೆಳವಣಿಗೆ ಆಗಿಲ್ಲ ಅಂತ ಅಬೋರ್ಷನ್ ಆಯಿತು. ತುಂಬ ಬೇಜಾರಾಯಿತು. ಆದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಗೆ ಯಾವಾಗ ಕೊಡಬೇಕು ಅಂತ ಅನಿಸುತ್ತೋ ಆವಾಗಲೇ ಕೊಡೋದು, ಯಾವಾಗ ಕಿತ್ಕೋಬೇಕು ಅಂತ ಅನಿಸ್ತದೋ ಆವಾಗಲೇ ಕಿತ್ಕೊಳ್ಳೋದು. ಏನೂ ಮಾಡೋಕ್ಕಾಗಲ್ಲ. ಇದು ಮನುಷ್ಯರ ಪರಮ ಧರ್ಮ ಆಗಿದೆ. ಇವಾಗ ನಾನು ಗೊಜ್ಜೆಲ್ಲ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅರ್ಧ ಗಂಟೆ ಆಗಿದೆ. ಆ ಡ್ರಿಂಕ್ಸ್ನ ಕುಡ್ದು ಇವಾಗ ಈ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಮೊದಲಿಗೆ ಬೀಟ್ರೋಟು, ಸ್ವಲ್ಪ ಶುಂಠಿ ಹಾಗೆ ನೆಲ್ಲಿಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಇವಾಗ ಒಂದು ಕಂಟೈನರ್ಗೆ ಹಾಕಿ ಅದನ್ನು ಸೋರಿಸ್ಕೋಬೇಕು. ಸೋರಿಸಿದಾದ್ಮೇಲೆ ಇಲ್ಲ ಜೇನುತುಪ್ಪನಾದರೂ ಹಾಕ್ಕೊಂಡು ಕುಡೀರಿ. ನಿಮಗೆ ಹಂಗೆ ಕುಡಿಬೇಕು ಅನ್ಸಿದ್ರೆ ಹಂಗೆ ಕುಡೀರಿ. ನನಗೆ ಬೆಟರ್ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು ಅಂತ ಇದನ್ನು ಕುಡ್ಕೊಂಡು ಚಪಾತಿಗೆ ಮಿದ್ದಿಟ್ಟಿದ್ದೆ. ಹಸಿಟ್ಟು ಖಾಲಿ ಆಗಿಬಿಟ್ಟಿತ್ತು ಅಂತ ರಾಗಿ ಹಸಿಟ್ಟು ಸ್ವಲ್ಪ
ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಹಸಿಟ್ಟು ಅದೇ ಥರ ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಸಡನ್ನಾಗಿ ಖಾಲಿ ಆಗಿಬಿಟ್ರೆ ಹೋಗಿ ತಗೊಬರೋ ಗಂಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಈ ಥರ ಚಪಾತಿ ಮಾಡಿಕೊಂಡು ತಿಂದ್ವಿ. ಆಮೇಲೆ ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ನಾವು ಮಾರ್ಕೆಟ್ಗೆ ಹೋಗಿರಲಿಲ್ಲ. ಇಲ್ಲಿ ನಮ್ಮ ಹತ್ರದಲ್ಲಿ ಒಂದು ಸೇವಾ ಮಾರ್ಟ್ ಅಂತ ಓಪನ್ ಆಗಿದೆ, ಅಲ್ಲಿ ಹೋಗಿದ್ವಿ. ಫೋನ್ನ ತೊಗೊಂಡೋಗೋದನ್ನ ಮರ್ತೋಗಿದ್ದೆ. ಅದಕ್ಕೋಸ್ಕರ ಇವಾಗ ತಂದಿರೋದು ಸೊಪ್ಪು ಮತ್ತು ಓಟ್ಸು ಹಾಲೆಲ್ಲ ತೊಗೊಬಂದಿದ್ವಿ. ಅದೆಲ್ಲ ಎತ್ತಿಕ್ಕಿದ್ದಾದಮೇಲೆ ಸೊಪ್ಪು ಕೂಡ ಬಿಡಿಸಿ ಎತ್ತಿಕ್ಕಿದ್ದೆ. ಇವಾಗ ನಾನು ಬ್ರೌನಿ ಕೇಕ್ ಮಾಡ್ಕೋತಾ ಇದ್ದೀನಿ. ಇದು ಬ್ರೌನಿ ಕೇಕ್ ಮಾಡ್ಕೊಳ್ಳೋಕ್ಕೆ ಬಿಸಿ ಹಾಲಿಗೆ ಸ್ವಲ್ಪ ಬೆಚ್ಚಗಿರೋ ಹಾಲಿಗೆ ನಟ್ಸ್ಗಳನ್ನ ಮುನಿಯಾಕಿದೆ ಒಂದು 15 ನಿಮಿಷ. ಆಮೇಲೆ ಡಾರ್ಕ್ ಚಾಕ್ಲೇಟು ಮತ್ತು ಬಟರು ಎರಡು ಕರಗಿಸ್ಕೊಂಡು ಈಗ ರುಬ್ಬಿಕ್ಕಿರೋ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಓಟ್ಸ್ ಕೂಡ ಹಾಕ್ಕೋಬೇಕು. ಆಮೇಲೆ ಕೋಕೋ ಪೌಡರ್ ಹಾಕ್ಕೊಳ್ಳಿ. ಇದಕ್ಕೆ ಶುಗರ್ ಏನೂ ಆ್ಯಡ್ ಮಾಡೋಂಗಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರು ಆರಾಮಾಗಿ ತಿನ್ಬೋದು. ಇದೆಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸೋರಿಸ್ಕೊಂಡ್ರೆ ಏನಾದರೂ ಇದ್ದರೆ ಅದು ಇದಾಗಲಿ ಅಂತ ಹೇಳಿ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋ ಸಮಯದಲ್ಲಿ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ. ಇದಕ್ಕೆ ಶುಗರ್ ಗೀಗರ್ ಏನೂ ಹಾಕೋಂಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಂದು ಸ್ವಲ್ಪ ಗಟ್ಟಿಗೂ ಇರಲಿಲ್ಲ, ಸ್ವಲ್ಪ ತೆಳ್ಳಗೂ ಇರಲಿಲ್ಲ, ಆ ಥರ ಇತ್ತು. ಆದರೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಇದನ್ನು ತಿರ್ಗಾ ನೀಟಾಗಿ ಇದನ್ನು ತಿರುಗಿಸ್ಕೋತಾ ಇದ್ದೀನಿ. ಏನು ಗಂಟು ಗಿಂಟು ಇಲ್ದಂಗೆ ಹಾಲು ಹಾಕ್ಕೊಂಡಿದ್ದೀವಿ ಅಲ್ವಾ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ನನ್ನ ಹತ್ರ ಕೇಕ್ ಮಾಡೋ ಇದಿಲ್ಲ, ಅದಕ್ಕೋಸ್ಕರ ಒಂದು ಬೋಸಿಗೆ ಸುತ್ತ ಎಣ್ಣೆ ಸವರಿ ಶೀಟ್ ಹಾಕ್ಬಿಟ್ಟು ಈ ಥರ ಪೇಪರ್ ಆದರೂ ಸರಿ ಎಣ್ಣೆ ಸವರ್ಕೊಂಡು ಹಾಕ್ಕೋಬಹುದು. ಇದನ್ನ ಹಾಕಿ ಆ ಬೋಸಿ ಒಳಗಡೆ ಒಂದು ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಆಗಲೇ ಕಾಯೋಕ್ಕೆ ಅಂತ ಇಕ್ಕಿದೆ, ಬೆಚ್ಚಗಾಗಲಿ ಅಂತ. ಇವಾಗ ಅದ್ರ ಮೇಲೆ ಇಕ್ಕಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಕೂಡ ಮುಚ್ಚಿ ಇದನ್ನು 45ರಿಂದ 1 ಅವರ್ ಬೇಯಿಸ್ಕೋತಾ ಇದ್ದೀನಿ. ಇದು ಆವಾಗವಾಗ ತೆಗ್ದು ನೋಡ್ತಾ ಇದ್ದೆ, ಅದು ಇನ್ನೂ ನೀಟಾಗಿ ಬೆಂದಿರಲಿಲ್ಲ. ನೀಟಾಗಿ ಬೆಂದಿಲ್ಲ ಅಂದರೆ ಇನ್ನೊಂದು 10 ನಿಮಿಷ 15 ನಿಮಿಷ ಬೇಯಿಸ್ಕೊಂಡ್ರೆ ಅದೇ ಸರಿಯಾಗುತ್ತೆ. ಇವಾಗ ಲಾಸ್ಟ್ನಲ್ಲಿ ನಾನು ತೋರಿಸಿದೆ ಅಲ್ವಾ, ಅಂಟದಂಗೆ ಬಂತಲ್ಲ, ಆ ಥರ ಬಂದರೆ ಚೆನ್ನಾಗಿರುತ್ತೆ ಅಂತ, ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಆ ಥರ ಏನೂ ಅಂಟ್ಕೊಂಡಿಲ್ಲ ಅಂದರೆ ಆ ಟೂತ್ಪಿಕ್ಗೆ. ಇವಾಗ ನಂದು ಬ್ರೌನಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ಸಖತ್ತಾಗಿತ್ತು. ಏನು ಶುಗರ್ ಇಲ್ಲ, ಮೈದಾ ಇಲ್ಲ, ಏನು ಹಿಟ್ಟನ್ನ ಎಕ್ಸ್ಟ್ರಾ ಆ್ಯಡೇ ಮಾಡಿಲ್ಲ. ಮಿಲ್ಕು, ನಟ್ಸು, ಆಮೇಲೆ ಓಟ್ಸು, ಆಮೇಲೆ ಚಾಕ್ಲೇಟು, ಬೆಣ್ಣೆ ಯೂಸ್ ಮಾಡಿರೋಂತಹ ಬ್ರೌನಿ ಇದು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ಇಷ್ಟಪಡ್ತಾರೆ. ನಾವು ಕೂಡ ಮನೇಲಿ ಟ್ರೈ ಮಾಡಿದ್ದು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಈ ಥರ ಕೇಕ್ನ. ಬ್ರೌನಿ ಕೇಕು ಸಖತ್ತಾಗಿತ್ತು ಮಾತ್ರ ಟೇಸ್ಟು. ಸ್ವಲ್ಪ ಕೆಳಗಡೆ ಗಟ್ಟಿ ಅಂತ ನನಗೆ ಫೀಲ್ ಆಗ್ತಿತ್ತು. ಅದು ಮೋಸ್ಟ್ಲಿ ಹಂಗೆ ಬರುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಇವಾಗ ನಾನು ಈ ಬ್ರೌನಿ ಕೇಕ್ ಮೇಲೆ ಹಂಗೆ ತಿಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಚಾಕ್ಲೇಟ್ ಸಿರಪ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಮೊದಲೇ ಅದನ್ನು ಕಲಿಸ್ತಾ ಇರ್ತೀವಲ್ಲ ಹಿಟ್ಟನ್ನ, ಆವಾಗ ಟ್ಯಾಪ್ ಮಾಡಿ ಇಕ್ಕಿರ್ತೀವಲ್ಲ, ಬೇಯಕ್ಕಿಕ್ಕೋ ಸಮಯದಲ್ಲಿ ಬಾದಾಮಿನೋ ಗೋಡಂಬಿನೋ ನಿಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸು ಏನಾದರೂ ಒಂದು ಹಾಕಿ ಇಕ್ಬೋದು. ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ಈ ಕೇಕೆಲ್ಲ ತಿಂದಿದ್ದಾದಮೇಲೆ ನೈಟು ಅಡುಗೆ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಹೋಗಿ ಪಾಲಕ್ ಸೊಪ್ಪು ತಂದಿದ್ವಿ ಅಲ್ವಾ, ಪಾಲಕ್ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ, ರೆಸಿಪಿ ನಿಮಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಕೂಡ ನಾನು ಹೇಳ್ತೀನಿ. ಕೇಕ್ ತಿಂದಿದ್ವಿ ಅಲ್ವಾ, ಸ್ವಲ್ಪ ಊಟ ತಿನ್ನೋಕ್ಕೆ ಕಷ್ಟನೇ ಆಯ್ತಿತ್ತು. ಆದರೂ ನಾವು ತಿಂದಿಲ್ಲ ಅಂದರೆ ಮಗು ಇದೆ, ಹಸ್ಬೆಂಡ್ ಇದ್ದಾರೆ,
ಯಾರಾದರೂ ಒಬ್ಬರು ತಿಂದೇ ತಿಂತಾರೆ ಅಲ್ವಾ. ನಾವು ಕೂಡ ಲಾಸ್ಟ್ನಲ್ಲಿ ಸಡನ್ನಾಗಿ ಹೊಟ್ಟೆ ಹಸಿತು ಅಂತ ಹೇಳ್ಬಾರ್ದು ಅಲ್ವಾ. ಅದಕ್ಕೋಸ್ಕರ ಇವಾಗಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಬಿಟ್ರೆ ಸರಿಯಾಗಿಬಿಡುತ್ತೆ. ಆಮೇಲೆ ಕೊನೆಯಲ್ಲಿ ಓಡಾಡೋದು ಬೇಡ ಅಂತ ಹೇಳಿ ಇವಾಗಲೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ. ಇವಾಗ ನಾನು ಮೊದಲಿಗೆ ಮೈಸೂರು ದಾಲ್ ತೊಗೊಂಡಿದ್ದೀನಿ. ಅದನ್ನು ಒಂದು ಕಪ್ ಆಗೋಷ್ಟು ತೊಗೊಂಡು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ 3, ಒಂದು ಟೊಮೊಟೊ, ಒಂದು ಈರುಳ್ಳಿ, ಹಾಗೆ ಜೀರಿಗೆ, ಮೆಣಸು ಹಾಕ್ಕೊಂಡು ಆಮೇಲೆ ತೊಳೆದಿರುವಂತಹ ಪಾಲಕ್ ಸೊಪ್ಪು ಒಂದು ಕಂತೆ, ಅದು ಚಿಕ್ಕ ಚಿಕ್ಕ ಕಂತೆ 2 ಕಂತೆ ತಂದು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ನೀರು ಸೇರಿಸಿ ಉಪ್ಪು ಸೇರಿಸ್ಕೊಂಡು ಇದನ್ನು 1 ರಿಂದ 2 ವಿಷಲ್ನ ಕೂಗಿಸ್ಕೊಳ್ಳಿ. ಕೂಗಿಸಿದಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ರುಬ್ಕೋಬೇಕು ಚೆನ್ನಾಗಿ. ಅಂದರೆ ಫುಲ್ಲು ತರಿಯಾಗಿ ರುಬ್ಬಬೇಡಿ, ಫುಲ್ಲು ನುಣ್ಣಗೂ ಕೂಡ ರುಬ್ಬಬೇಡಿ, ಮೀಡಿಯಮ್ ಥರ ರುಬ್ಬಿ. ಇವಾಗ ಸಾಂಬಾರನ್ನ ಒಗ್ಗರಣೆ ಕೊಡ್ಕೊತಾ ಇದ್ದೀನಿ. ಸಾಸಿವೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಈಗ ರುಬ್ಬಿರೋದನ್ನು ಎಲ್ಲ ಹಾಕ್ಕೊಂಡೆ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿತ್ತು ಅಂತ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.